ಗುರು ಅಂದ್ರೆ ನಮ್ಗೆ ಒಳ್ಳೆ ಮಾರ್ಗವನ್ನ ತೋರಿಸ್ತಕ್ಕಂತ ಒಬ್ಬ ವ್ಯಕ್ತಿ. ಅದು ಟೀಚರ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರಬಹುದು. ಒಳ್ಳೆ ಮಾರ್ಗ ತೋರಿಸ್ತಾ ಹೋದ್ರೆ ಒಳ್ಳೆ ದಾರಿಯಲ್ಲಿ ನಡೀಲಿಕ್ಕೆ ಒಳ್ಳೆ ವಿಷಯಗಳನ್ನ ನಮ್ಗೆ ತಿಳಿಯಪಡಿಸ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಗುರು ಅಂತೇಳಿ ನಾವು ಆಯ್ಕೆ ಮಾಡ್ಕೊಡ್ತೀವಿ. ಹೌದಿಲ್ಲ? ಆತರ ಒಳ್ಳೆ ಮಾರ್ಗಗಳನ್ನು ಸೂಚಿಸ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಗೆ ಗುರುನೇ ಆಗಿರಬಹುದು. ಹೌದಾ? ಗುರುನೇ ಆಗಿರಬಹುದು ಅಂತ ಏನಿಲ್ಲ, ಗುರುನೇ ಆಗಿರ್ತಾರೆ. ಸೊ ಅವರ ಒಂದು ದಿನಾಚರಣೆಯನ್ನು ಇವತ್ತು ನಾವು ಜಯಂತ್ಯೋತ್ಸವವನ್ನು ನಾವು ಇವತ್ತು ಸೆಲೆಬ್ರೇಟ್. Here to celebrate Guru Purnami and the Jayanti of Hadapada Appana. Hadapada Appana was a 12th century social reformer and a Lingayat saint. This was 891st birthday anniversary of Hadapada Appana. He was known for his vachanas that advocated for social equality and challenged superstition. We all are here to celebrate it. At first, I wish you all a very happy Guru Purnima. We honor our teachers on this day. Teachers guide us in life always. We learn many things from our teachers. We celebrate Guru Purnima with a joy. We should always respect our teachers. Thank you. Have a great day. ಗುರು ಪೂರ್ಣಿಮೆಯ ಶುಭಾಶಯಗಳು. ನಾನು ಅನುಶ್ರೀ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರು ಎಂದರೆ ಬೆಳಕು, ಜ್ಞಾನ, ತೇಜಸ್ಸು. ಅದಕ್ಕೆ ಗುರುಗಳನ್ನು ಜ್ಞಾನ ಸೂರ್ಯ ಎನ್ನುವುದು. ಸೂರ್ಯ ಬಂದ ನಡೆಯೇ ಕತ್ತಲು ಸಹಜವಾಗಿಯೇ ಕರಗುವಂತೆ ಗುರುವಿನ ಆಗ್ರಹ ಬೋಧನೆಯೇ ಅಜ್ಞಾನ ತಾನಾಗಿಯೇ ನಿವಾರಣೆಯಾಗುತ್ತದೆ, ಸುಜ್ಞಾನ ಫಲಿಸುತ್ತದೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ವೇದಗಳ ಕಾಲದಿಂದಲೂ ನಮ್ಮ ದೇಶದಲ್ಲಿ ಗುರು ಪೂರ್ಣಿಮೆಯನ್ನು ಆಚರಿಸುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ನಾವು ಗುರುಪೂರ್ಣಿಮೆ ಎಂದು ಕರೆಯುತ್ತೇವೆ. ಈ ದಿನದಂದು ಬುದ್ಧನು ಅವನ ತಪ್ಪನ್ನು ಅರಿವು ಮಾಡಿಕೊಂಡ ದಿನವೆಂದು ಕೂಡ ಕರೆಯುತ್ತೇವೆ. ಹಿಂದೂಗಳು ಹಾಗೂ ಬೌದ್ಧರು ಗುರು ನಮನಕ್ಕಾಗಿ ಪ್ರಶಸ್ತ ದಿನವೆಂದು ಈ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಎನ್ನುತ್ತಾರೆ. ಜಗತ್ತಿನ ಎಲ್ಲ ಜ್ಞಾನ, ವಿವೇಕ, ಒಳಿತನ್ನು ನೀಡುವ ಗುರುಗಳಿಗೆ ನಮಿಸುವುದೇ ಈ ದಿನದ ವಿಶೇಷವಾಗಿದೆ. ಧನ್ಯವಾದಗಳು. ಗುರು ಅನ್ನುವಂಥ ಪದ, ಗುರು ಎಂದರೆ ಅಜ್ಞಾನ, ಅಂಧಕಾರ ಎನ್ನುವಂಥ ಪದವನ್ನು ಸೂಚಿಸುತ್ತದೆ. ಗು ಅನ್ನುವಂಥ ಪದ, ರು ಅನ್ನುವಂಥ ಪದ ದೂರವನ್ನು ಮಾಡುವುದು. ಗುರು ಎಂದರೆ ಅಜ್ಞಾನ, ಅಂಧಕಾರದಿಂದ ದೂರವನ್ನು ಮಾಡುವಂತಹ ಶಕ್ತಿ ಯಾರಲ್ಲಿದೆ ಅಂದ್ರೆ ಗುರುವಿಗೆ. ಹಿಂದೂ ಧರ್ಮದವರು, ಬೌದ್ಧ ಧರ್ಮದವರು ಇವತ್ತು ಗುರು ಪೂರ್ಣಿಮೆಯನ್ನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಹಾಭಾರತವನ್ನು ಬರೆದಂತ ವೇದವ್ಯಾಸರ ಒಂದು ಜನ್ಮದಿನ ಇವತ್ತು. ಆ ಜನ್ಮದಿನದ ಸವಿನೆನಪಿಗಾಗಿ ಕೂಡ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಒಂದು ಸಂಸ್ಕೃತದ ಶ್ಲೋಕ ಎಲ್ಲ ಟೀಚರ್ಸ್ಗೂ ಮತ್ತು ಮಕ್ಕಳಿಗೆ ಚಿರಪರಿಚಿತ. ಹೌದಲ್ವಾ? ಗುರುವಿಗೆ ಅಷ್ಟು ಬೆಲೆ ಇದೆ. ಅರ ಕಾಯ್ದಿದ್ರು ಕೂಡ ಗುರು ಕಾಯ್ತಾನಂತ. ದೇವರು ಒಂದು ವೇಳೆ ನಮಗೆ ಕೈ ಬಿಟ್ಟರು, ನೀನು ಗುರುವಿನ ಭಕ್ತಿ ಇದ್ರೆ, ಗುರುವಿನ ಬಗ್ಗೆ ನೀನು ಶ್ರದ್ಧೆ ನಿಷ್ಠೆಯನ್ನು ಹೊಂದಿದ್ರೆ ಗುರು ನಿನ್ನನ್ನು ದಡ ಮುಡಿಸ್ತಾನೆಂಬ ಒಂದು ನಂಬಿಕೆ ನಮ್ಮ ಇತಿಹಾಸಕಾರರಲ್ಲಿತ್ತು ಮತ್ತು ನಂಬಿಕೆ ಕೂಡ ಅದು ನಿಜ ಅಂತ ಅನಿಸುತ್ತೆ. ಗುರುವಿಗೆ ಅಷ್ಟು ಶ್ರೇಷ್ಠ, ಎಲ್ಲ ದೇವತೆಗಳಿಗಿನ್ನ ಮಿಗಿಲಾಗಿ ಗುರು ಇರ್ತಾನೆ. ಇವತ್ತು ನೀವೆಲ್ಲರೂ ಕೂಡ ಗುರುವಿನ ಆಶ್ರಯದಲ್ಲೇ ಬೆಳೀತಾ ಇದ್ರಿ. ಶಾಲೆ ಇವತ್ತು ನಿಮಗೆ ಗುರುಗಳ ಮಾರ್ಗದರ್ಶನದಿಂದ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ರೂಪುಗೊಳ್ತಾ ಇದ್ರಿ. ಒಂದು ವೇಳೆ ಶಾಲೆ ಗುರು ಇಲ್ಲದೆ ಇದ್ದರೆ ಈ ಸಮಾಜ ಒಂದು ಸಮಾಜವಾಗಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅನಾಗರಿಕತೆ ಮತ್ತು ಅದಕ್ಷತೆ ಎಲ್ಲ ಸಮಾಜದ ಉದ್ದಕ್ಕೂ ತುಂಬಿ ತುಳುಕಾಡ್ತಿತ್ತು. ಒಂದು ಸಮಾಜವನ್ನ ನಿರ್ದಿಷ್ಟ ಗುರಿಯೊತ್ತಿಗೆ ಮತ್ತು ಸುಶಾಂತಿಯಿಂದ ಬದುಕುವುದಕ್ಕೆ ಸಹಕಾರ ಮೂರ್ತಿಯಾಗಿ ಇವತ್ತು ಗುರು ನಿಂತಿದ್ದಾನೆ. ಹೌದಲ್ವಾ? ಅಂತ ಶ್ರೇಷ್ಠವಾದಂಥ ಗುರು ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಪಡ್ತಾರೆ. ಇವತ್ತು ಗುರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಿಮ್ಮಿಂದ ಒಳ್ಳೆ ಸಂಸ್ಕಾರವನ್ನ, ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ರೂಪುಗೊಳ್ಳುವುದೇ ಗುರುವಿನ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಅದಕ್ಕೆಲ್ಲ ಸಂಸ್ಕೃತದಲ್ಲಿ ಮೇಡಮ್ ಅವರು ತಿಳಿಸಿದ ರೀತಿಯಲ್ಲಿ ಗು ಅಂದ್ರೆ ಅಂಧಕಾರ ಮತ್ತೆ ಅಜ್ಞಾನ ಅಂತ ಅರ್ಥ ಬರುತ್ತೆ. ರು ಅಂದ್ರೆ ಅದನ್ನ ಕಳೆಯುವುದು ಅಂತ ಅರ್ಥ ಬರುತ್ತೆ. ಅಂಧಕಾರ, ಅಜ್ಞಾನವನ್ನ ಕಳಿತಕ್ಕಂಥ ವ್ಯಕ್ತಿ ಯಾರ್ಯಾರು, ನಿಸ್ವಾರ್ಥತೆಯಿಂದ ಕಳಿತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅಂತ ಗುರು ಆಗಿರ್ತಾನೆ. ಆ ಗುರುವಿಗೆ ನೀವೆಲ್ಲರೂ ಗುಲಾಮರಾಗ, ಅದಕ್ಕೆಲ್ಲ ಹೇಳ್ತಾರೆ ಪುರಂದರ, ಗುರುವಿನ ಗುಲಾಮನಾಗುವ ತನಕ ದೊರೆಯರಣ್ಣ ಮುಕ್ತಿ.
ಅಂದ್ರೆ ಗುರುವಿಗೆ ನೀವೆಲ್ಲರೂ ಕೂಡ ಸಮರ್ಪಣೆ ಭಾವನೆಯನ್ನು ಹೊಂದಿರಬೇಕು. ನಿಮ್ಮ ಜೀವನದುದ್ದಕ್ಕೂ ಒಂದು ಅಕ್ಷರ ಕಲಿಸಿದ ಆತನ ಗುರು ಅಂತ ಹೇಳ್ತಾರೆ. ಒಂದ್ ಕಡೆ ನಿಮಗೆ ಒಂದು ಅಕ್ಷರವನ್ನ ವಿದ್ಯೆಯನ್ನು ನೀಡಿದ್ರು ಕೂಡ ಅವನು ಗುರುವಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಅಂತ ಶ್ರೇಷ್ಠವಾದಂತಹ ಗುರುವಿನ ಮಹಿಮೆಯನ್ನ ನೀವು ಗುರುವಿಗೆ ಒಂದು ಗೌರವವನ್ನು ಕೊಟ್ಟು, ಯಾರು ಗುರುವಿಗೆ ಇವತ್ತು ನಾವು ಗುರು ಸ್ಥಾನದಲ್ಲಿ ಬಂದು ನಿಂತಿದ್ದೇವೆ ಅಂದ್ರೆ ನಮಗೂ ಕೂಡ ಗುರುಗಳು ನಾವು ನಿಮ್ಮಂತೆ ಕಲಿತು ಗುರುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿ ಗುರುವಿನ ಬಗ್ಗೆ ಗೌರವವನ್ನು ಇಟ್ಕೊಂಡು ಅವರ ಒಂದು ಆಶೀರ್ವಾದದಿಂದ ಇವತ್ತು ಅವರ ಒಂದು ಶ್ರಮದಿಂದ ಇವತ್ತು ನಾವು ಒಂದು ಒಳ್ಳೆ ಮೂರ್ತಿಯಾಗಿ ನಿಂತಿದ್ದೀವಿ ನಿಮ್ಮೆಲ್ಲರ ಮುಂದೆ. ನೀವು ಕೂಡ ಜೀವನದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಬೇಕಂದ್ರೆ ಮೊದಲು ಗುರುವಿಗೆ ಗೌರವವನ್ನು ಕೊಡ್ರಿ. ಗುರುವಿನ ಬಗ್ಗೆ ಅಪಾರವಾದಂತಹ ಒಂದು ಭಕ್ತಿಯನ್ನ ಇಟ್ಕೊರಿ. ಅವರು ಹೇಳುವಂತ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ವೇದ ವಾಕ್ಯಗಳು. ಇವತ್ತು ವೇದ ಯಾರಾದ್ರೂ ಬರೆದಿದ್ದಾರೆ ಅಂದ್ರೆ ಆ ಬರೆದವರಿಗೆ ಸಮ ಗುರು ಆಗಿರ್ತಾನೆ ಅಂತ. ನಿಮಗೆ ವೇದಗಳನ್ನೇ ಕಲಿಸಿದಂಗೆ ಅವನು ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟದನ್ನ ತೊಡೆದಾಕಿ ಒಳ್ಳೆಯದನ್ನ ರೂಪಣೆ ಮಾಡೋದಕ್ಕೆ ಸಾಧ್ಯ ಆ ಗುರುವಿನ ಮೂಲಕ ಆಗುತ್ತೆ. ಸೊ ಹಾಗಾಗಿ ಇವತ್ತು ಗುರು ಪೂರ್ಣಿಮೆ ದಿನ ಪ್ರತಿಯೊಬ್ಬರು ಕೂಡ ಇವತ್ತೆಲ್ಲ ನಿಮ್ಮ ಮುಂದಿನ ದಿನಮಾನದಲ್ಲೂ ಕೂಡ ನಿಮ್ಮ ಜೀವನದುದ್ದಕ್ಕೂ ಸಾಕಷ್ಟು ಗುರುಗಳು ಬಂದು ಹೋಗ್ತಾರೆ. ಅದರಲ್ಲಿ ಕೆಲವರು ಮಾತ್ರ ಬಹಳ ಒಂದು ಸ್ಮೃತಿ ಪಟದಲ್ಲಿ ಉಳಿತಾರೆ. ಅಂತ ಗುರುಗಳು ನಮ್ಮ ಲೈಫಲ್ಲೂ ಇದ್ದಾರೆ. ನಾವು ಇವತ್ತಿನ ದಿನ ಬಹಳ ಗುರುಗಳಿಗೆ ಫೋನ್ ಮಾಡಿ ಅವರಿಗೆ ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ವಿ. ಆ ಒಂದು ಕಲ್ಚರ್ ನಮ್ಮಲ್ಲಿ ಬರಬೇಕಾಗಿದೆ. ನಿಮಗೂ ಕೂಡ ನಾನು ಇನ್ನೊಂದು ಹೇಳೋದಿಷ್ಟ ಅಂದ್ರೆ ಗುರುವಿನ ಬಗ್ಗೆ ಅಪಾರವಾದಂತಹ ಗೌರವವನ್ನು ಹೊಂದ್ರಿ. ಅವರ ಹೇಳಿದ ಮಾತುಗಳು ವೇದಕ್ಕೆ ಸಮ ಆಗಿರುತ್ತೆ. ಅವರಿಗೆ ಗೌರವ ಭಕ್ತಿಯನ್ನು ಉಟ್ಕೊರಿ. ನೀವು ಅನ್ಕೊಂಡಿದ್ದನ್ನು ಸಾಧನೆ ಮಾಡುತ್ತೆ. ಯಾರು ಗುರುವಿನ ಬಗ್ಗೆ ಗೌರವ ಭಕ್ತಿ ಇರೋದಿಲ್ವೋ, ರೆಸ್ಪೆಕ್ಟ್ ಕೊಡೋದಿಲ್ವೋ, ಅವರ ಜೀವನದಲ್ಲಿ ಉದ್ಧಾರ ಆಗುವಂತ ಲಕ್ಷಣಗಳು ಕಡಿಮೆ ಇರ್ತವೆ. ಸೊ ಹಾಗಾಗಿ ಮಕ್ಕಳೇ, ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಗುರು ಸಿಕ್ಕಿದ್ದಾನೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅವರ ಮಾತುಗಳನ್ನ ಅವರ ಒಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.